ಬೆಂಗಳೂರು ಸಂಚಾರ ಪೊಲೀಸ್ ವ್ಯಾಪ್ತಿಗೆ ಬರುವಂಥ ನೈಸ್ ಎಕ್ಸ್‌ಪ್ರೆಸ್ ವೇಯಲ್ಲಿ ನಾವೀಗ ಸ್ಪೀಡ್ ಲಿಮಿಟನ್ನು ಮಾಡಿದ್ದೀವಿ. ಅದೇನಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಗೈಡ್ಲೈನ್ಸ್ ಪ್ರಕಾರನೇ ಅದನ್ನು ಎಕ್ಸ್‌ಪ್ರೆಸ್ ವೇ ವಿತ್ ಆಕ್ಸೆಸ್ ಕಂಟ್ರೋಲ್ ಅಂತ ಪರಿಗಣಿಸಿ ಒಂದು ವಾಹನದಲ್ಲಿ ಡ್ರೈವರ್ ಸೇರಿದಂತೆ 8 ಸವಾರಕ್ಕಿಂತ ಕಡಿಮೆ ಇದ್ದರೆ 120 ಕಿಲೋಮೀಟರ್ ನಿಗದಿಪಡಿಸಿದ್ದೀವಿ. 8 ಸವಾರ ಮೇಲಿದ್ದರೆ 100 ಕಿಲೋಮೀಟರ್ ನಿಗದಿಪಡಿಸಿದ್ದೀವಿ. ಮತ್ತು ಎಲ್ಲ ರೀತಿಯ ಸರಕು ವಾಹನಗಳು ಮತ್ತು ಟೂ ವೀಲರ್ ಮೋಟರ್ ಸೈಕಲ್ಗಳಿಗೆ 80 ಕಿಲೋಮೀಟರ್ ಪರ್ ಅವರನ್ನು ನಿಗದಿಪಡಿಸಿದ್ದೀವಿ. ನಾಳೆಯಿಂದ ಅಲ್ಲಿ ಸ್ಪೀಡ್ ಎನ್ಫೋರ್ಸ್ಮೆಂಟ್ ಶುರುವಾಗುತ್ತೆ. ಸೊ ಎಲ್ಲರೂ ಸವಾರರು ಕೂಡ ನಿಗದಿತ ಸ್ಪೀಡ್ ಲಿಮಿಟಲ್ಲಿ ಓಡಾಡಬೇಕು ಅಂತ ನಮ್ಮ ಮನವಿಯನ್ನು ಮಾಡ್ಕೋತೇನೆ. 4 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನು, ತಲಘಾಟಪುರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹೊಸ 4 ಸ್ಪೀಡ್ ರೇಡಾರ್ ಗನ್ನನ್ನು ನಾವು ತೊಗೊಂಡಿದ್ದೀವಿ. ಅಲ್ಲಲ್ಲಿ ಸ್ಪೀಡನ್ನು ನಾವು ಚೆಕ್ ಮಾಡಿ ಯಾರು ಮಿತಿ ಮೀರ್ತಾರೆ ಅವ್ರ ಮೇಲೆ ಸ್ಪೀಡ್ ವೈಲೇಷನ್ ಕೇಸ್ಗಳನ್ನು ಬುಕ್ ಮಾಡ್ತೀವಿ. ಹಾಂ, ಅದು 2 ವರ್ಷದಿಂದನೇ ನಡೀತಾ ಇದೆ. ಫಾರ್ಮಲ್ ಆಗಿ ಈಗ ಆರ್ಡ್ರನ್ನು ಹೊರಡಿಸಿದ್ದೀವಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ 7 ಗಂಟೆ ಕಾಲ. ತಾವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನೈಸ್ ರೋಡಲ್ಲಿ ಭೀಕರವಾದ ಅಪಘಾತಗಳಾಗಿದ್ದಾವೆ. ಒಂದೇ ಅಪಘಾತದಲ್ಲಿ ಮೊನ್ನೆ 3 ಜನ ಮೃತಪಟ್ಟಿದ್ದಾರೆ ಮತ್ತು 2 ಗಂಭೀರವಾದ ಗಾಯಗಳನ್ನು ಅಪ್ಪಿದ್ದಾರೆ. ಸೊ ಹಂಗಿರಬೇಕಾದ್ರೆ ಅದರಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಅತಿ ವೇಗದಿಂದ ಆಗಿದ್ದಂಥ ಒಂದು ಅಪಘಾತ ಅಂತ ನಾವು ಕಂಡು ಬಂದಿದೆ. ಸೊ ಅಪಘಾತ ನಿಯಂತ್ರಣ ಮಾಡೋದು ಅಲ್ಲಿ ಒಂದು ಅವಶ್ಯಕತೆ ಆಗಿದೆ. ಆ ರೀತಿಯಲ್ಲಿ ಅತಿ ವೇಗ ಓಡಾಟವನ್ನು ಕಡಿವಾಣ ಹಾಕೋದಕ್ಕೆ ಇದನ್ನು ಮಾಡಿದ್ದೀವಿ. ಒಂದು ನಿಗದಿಪಡಿಸಿರೋದು, 2ನೇದು ಎನ್ಫೋರ್ಸ್ಮೆಂಟ್ ಮಾಡೋಂಥದ್ದು. ಮತ್ತು ರಾತ್ರಿ ಹೊತ್ತು ಟೂ ವೀಲರ್ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದ್ವು ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತು ಸವಾರರು ಹೇಗಿದ್ದರೂ 2 ವರ್ಷದಿಂದ ನಿಂತಿದೆ. ಇದನ್ನು ಒಂದು ಫಾರ್ಮಲ್ ಆಗಿ ಮಾಡಿದ್ದೀವಿ. ಪ್ಲಸ್ ಟೂ ವೀಲರ್ ವೆಹಿಕಲ್ಗಳು 80ಗೆ ಗೈಡ್ಲೈನ್ಸ್ ಇರೋದ್ರಿಂದ ಅದಕ್ಕೆ ಲಿಮಿಟ್ ಮಾಡಿದ್ದೀವಿ ಸ್ಪೀಡ್. ಈಗ ಯಾರು ಅಡ್ಡ ಆಗ್ತಾರೆ ಅಂದರೆ ಟೋಲ್ ಅವರೇ ಬಿಡೋದಿಲ್ವಾ ಅಥವಾ ನೀವು ಯಾರಾದರೂ ಸೊ 2 ರೀತಿಯಲ್ಲಿದೆ. ಈಗ ಮೊದಲನೇ ಬಾರಿ ಈಗೇನು ಮಾಡ್ತಾಯಿದ್ದೀವಿ, ನಾವು ಸ್ಪೀಡ್ ರೇಡಾರ್ ಗನ್ನನ್ನು ಇಟ್ಟು ಸ್ಪೀಡ್ ರೇಡಾರ್ ಗನ್ನಲ್ಲಿ ಅದು ಎಕ್ಸಾಕ್ಟ್ ಸ್ಪೀಡ್ ಆ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಅದು 2ನೇದು ಮುಂದಿನ ದಿನಗಳಲ್ಲಿ ಸೆಕ್ಷನಲ್ ಸ್ಪೀಡ್ ಅಂತಿದೆ. ಫಾರ್ ಎಕ್ಸಾಂಪಲ್, ಒಂದು ಟೋಲಿಂದ ಇನ್ನೊಂದು ಟೋಲ್ಗೆ ಇಷ್ಟು ಡಿಸ್ಟೆನ್ಸ್ ಅಂತ ಇರುತ್ತೆ. ಇಷ್ಟು ಟೈಮಲ್ಲೇ ಕವರ್ ಮಾಡಬೇಕು ಅವರು. ಅದಕ್ಕಿಂತ ಒಳಗೆ ಕವರ್ ಮಾಡಿದ್ರೆ ನ್ಯಾಚುರಲಿ ಸ್ಪೀಡ್ ಜಾಸ್ತಿ ಇದೆ ಅಂತ ಆಗುತ್ತೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಪಾಯಿಂಟ್ ಬೇಸ್ಡ್, ಅಂದರೆ ಯಾವ ಪಾಯಿಂಟಲ್ಲಿ ನಾವು ಸ್ಪೀಡ್ ರೇಡಾರ್ ಗನ್ ಇಟ್ಟಿರ್ತೀವಿ ಅದು ಎಲ್ಲಿ ಬೇಕಾದರೂ ಇಡ್ಬೋದು, ಪೋರ್ಟಬಲ್ ಇದೆ. ಅಲ್ಲಿ ಸ್ಪೀಡ್ ಜಾಸ್ತಿ ಕಂಡು ಬಂದರೆ ಅಲ್ಲಿ ಅದನ್ನು ಇದು ಮಾಡ್ತೀವಿ, ನಮ್ಮ ಸಿಬ್ಬಂದಿಗಳು ಮಾಡ್ತಾರೆ. ಈಗ ನೈಟ್ ಟೈಮ್ ಎಂಟ್ರಿ ಆಗೋದಕ್ಕೆ ಅಲ್ಲಿ ಈಗ 10 ಗಂಟೆ ಮೇಲೆ ಟೂ ವೀಲರ್ ಅದು ಟೋಲ್ ಸಿಬ್ಬಂದಿ ಅವರೇ ಮಾಡ್ತಾರೆ. ಅದು ನೈಸ್ ವತಿಯಿಂದ ಆಗ್ತಾ ಇತ್ತು ಈಗ, ಬಟ್ ಈಗ ನಾವು ಅದನ್ನು ಫಾರ್ಮಲ್ ಆಗಿ ಇದನ್ನು ಮಾಡಿ ಆರ್ಡ್ರನ್ನು ಹೊರಡಿಸಿದ್ವಿ. ಟೋಟಲ್ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಂಟೈರ್ ನೈಸ್ ರೋಡಲ್ಲಿ ಆಗುತ್ತೆ. ಸೊ ಈಗ ಸ್ಪೀಡ್ ರೇಡರ್ಗೆ 4 ಸ್ಟೇಷನಿಗೆ ಕೊಟ್ಟಿದ್ದೀವಿ. ಒಟ್ಟು ನಮ್ಮ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನು, ಕೆಂಗೇರಿ ಪೊಲೀಸ್ ಸ್ಟೇಷನ್ನು, KS ಲೇಔಟು ಮತ್ತು ತಲಘಾಟಪುರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಈಗ ಬರ್ತಾಯಿದೆ. ಬಟ್ ಅದರಲ್ಲಿ 4 ಸ್ಟೇಷನ್ ಈಗ ಕೊಟ್ಟಿದ್ದೀವಿ. ಹಾಂ, ಸೊ ಅದು ಏನಂದರೆ ಇಟ್ ಇಸ್ ಬೇಸಿಕ್ಲಿ ನಾವು 165 ಜಂಕ್ಷನ್ಸ್ ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ. ಬೈಟ್ ಬೇಕಾ? ಅಲ್ಲ, ಹೇಳ್ಬಿಡ್ತೀನಿ. ಸೊ ಏನಾಗುತ್ತೆ, 165 ಜಂಕ್ಷನ್ಸನ್ನು ನಾವು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ ATSC ಸಿಗ್ನಲ್ಸ್ಗೆ, ಅಂದರೆ ಅಡ್ಯಾಪ್ಟಿವ್ ಟ್ರಾಫಿಕ್ ಸಿಸ್ಟಮ್ಸ್ ಅಂತ ಇದೆ. ಸೊ ಇಟ್ ಈಸ್ ಬೇಸಿಕ್ಲಿ ದ ಮೋಸ್ಟ್ ಅಡ್ವಾನ್ಸ್ಡ್ ಟ್ರಾಫಿಕ್ ಸಿಗ್ನಲ್ ಅವೈಲಬಲ್. ಅದರಲ್ಲಿ ಒಂದು ಸಿಗ್ನಲಲ್ಲಿ 3 ಮೋಡ್ ಇದ್ದಾವೆ. ಒಂದು ಮ್ಯಾನ್ಯುವಲ್, MNL ಅಂದರೆ ಮ್ಯಾನ್ಯುವಲ್, ಅಂದರೆ ನಮ್ಮ ಸಿಬ್ಬಂದಿ ನಿಂತ್ಕೊಂಡೆ ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ. VAC ಅಂದರೆ ವೆಹಿಕಲ್ ಆ್ಯಕ್ಚುಯೇಟೆಡ್ ಕಂಟ್ರೋಲ್ ಅಂತ, ಅಂದರೆ VAC ವೆಹಿಕಲ್ ಆ್ಯಕ್ಚುಯೇಟೆಡ್ ಕಂಟ್ರೋಲ್. ಅದಂತ ಹೇಳಿದ್ರೆ ಆಟೋಮ್ಯಾಟಿಕ್ ಮೋಡಲ್ಲಿದೆ. ಒಂದು ಸಿಗ್ನಲಲ್ಲಿ, ಒಂದು ಆರ್ಮಲ್ಲಿ ಎಷ್ಟು ವೆಹಿಕಲ್ ಇದೆ ಅಂತ ಹೇಳಿಬಿಟ್ಟು ಆ ವೆಹಿಕಲ್ ಲೋಡ್ ಮೀರಿದಾಗ ಆನ್ ಮಾಡುತ್ತೆ ಅದನ್ನು ಆಟೋಮ್ಯಾಟಿಕ್ಕಾಗಿ. ನೆಕ್ಸ್ಟ್ ಅದಕ್ಕಿಂತ ಹೈಯರ್ ಅಂದರೆ ಅಡ್ಯಾಪ್ಟಿವ್ ಟ್ರಾಫಿಕ್, ATC ಅಂತ ಬರುತ್ತೆ. ಅದನ್ನು ತಾವು ನೋಡಿಲ್ಲ, ಯಾಕಂದರೆ ಟೆಸ್ಟಿಂಗ್ ನಡೀತಾ ಇದೆ. ATC ಅಂತ ಬಂದಾಗ ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಅಂತ, ಅದು VAC ಮೋಡಲ್ಲಿ ಆಪ್ರೇಟ್ ಆಗಿ 1 ಜಂಕ್ಷನ್ನಿಂದ 2 ಜಂಕ್ಷನ್ ಸಬ್ ಏರಿಯಾ ಅಂತ ಮಾಡಿದ್ದೀವಿ. ಸೊ ಒಂದು ಸಬ್ ಏರಿಯಾದಲ್ಲಿ 9 ರಿಂದ 10 ಜಂಕ್ಷನ್ ಬರ್ತವೆ. ಆ ಏರಿಯಾದಲ್ಲಿ ಸಿಂಕ್ರನೈಸ್ ಆಗುತ್ತೆ. ಸೊ ನಾನ್ ಪೀಕ್ ಅವರ್ಸಲ್ಲಿ ಒಂದು ಸರಿ ಗ್ರೀನ್ ಹೊಡೆದ್ರೆ ಫುಲ್ ಗ್ರೀನ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆ ರೀತಿ. ಸೊ ATC ಇಸ್ ದ ನೆಕ್ಸ್ಟ್ ಸ್ಟೆಪ್ ಆಫ್ VAC. ಟೆಸ್ಟಿಂಗ್ ಈಗ 23 ಜಂಕ್ಷನಲ್ಲಿ ಅಳವಡಿಸಿದ್ದೀವಿ. VAC ಮೋಡಲ್ ರನ್ ಆಗ್ತಾ ಇದೆ, ಅಂದರೆ ಅಡ್ಯಾಪ್ಟಿವ್ ಆಗಿ ರನ್ ಆಗ್ತಾ ಇದೆ. ಈಗ ನೆಕ್ಸ್ಟು ಸಿಂಕ್ರನೈಸ್ ಮಾಡಬೇಕು ಆ ಜಂಕ್ಷನ್ಗಳನ್ನು. ಸೊ ಅದು ಸಿಂಕ್ರನೈಸೇಷನ್ ಕೆಲಸ ನಡೀತಾ ಇದೆ. ಒಟ್ಟಾರೆ 165 ಜಂಕ್ಷನ್ ಬೆಂಗಳೂರಲ್ಲಿ, ಹೆಚ್ಚಿನ ನಮ್ಮ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ ಫಸ್ಟ್ ಫೇಸಲ್ಲಿ.
ಈಗ ಬೆಂಗಳೂರಲ್ಲಿ ಸದ್ಯಕ್ಕೆ 400 ಜಂಕ್ಷನಲ್ಲಿ ಸಿಗ್ನಲ್ ಲೈಟ್ ಇದೆ, ಅದರಲ್ಲಿ 165 ಉನ್ನತೀಕರಣ ಆಗ್ತಾಯಿದೆ. ಅಂದರೆ ಈಗ ಏನಾಗುತ್ತೆ, ತಾವು ನೋಡಿರ್ಬೋದು ಬೆಳಗಿನ ಹೊತ್ತು ಒಂದು ಜಂಕ್ಷನಲ್ಲಿ ಫಿಕ್ಸ್ ಟೈಮ್ ಸಿಗ್ನಲ್ ಇದೆ, 60 ಸೆಕೆಂಡ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಎರಡು ಕಡೆ ಇದೆ ಅಂತ ತಿಳ್ಕೊಳ್ಳಿ. ಈಗ ಒಂದು ಕಡೆ ವೆಹಿಕಲ್ಲೇ ಇಲ್ಲ, ಆದರೂ ಕೂಡ ಈ ಕಡೆಯಿಂದ ಬರೋರು ರೆಡ್ಡಲ್ಲಿ ನಿಂತಿರ್ತಾರೆ, ಯಾಕೆ ನಿಲ್ಲಬೇಕು? ಸೊ ಅವ್ರಿಗೆ ಗ್ರೀನ್ ಕೊಡ್ಬೋದು. ಸೊ ಯಾವುದು ವೆಹಿಕಲ್ ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದು ಇದು ರೆಡ್ಡನ್ನು ಗ್ರೀನ್ ಮಾಡುತ್ತೆ, ಟೈಮ್ ಸೇವ್ ಆಗುತ್ತೆ. ಎಸ್ಪೆಷಲಿ ನಾನ್ ಪೀಕ್ ಅವರ್ಸಲ್ಲಿ. ಅಫ್ಕೋರ್ಸ್ ಪೀಕ್ ಅವರ್ಸಲ್ಲಿ ಎಲ್ಲ ರೋಡ್ಗಳು ಇದ್ದಿದ್ದಾಗ ಫಿಕ್ಸ್ ಟೈಮಾಗಿ ಬರುತ್ತೆ. ಇಲ್ಲ, ಅಲ್ಲೇ ಸಿಗ್ನಲಲ್ಲೇ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಇಸ್ AI ಇದೆ ಅದರಲ್ಲಿ, ಅದು ಕಂಪ್ಯೂಟರ್ ವಿಷನ್ ಅಂತ ಹೇಳ್ತೀವಿ. ಅದು ಪ್ರತಿಯೊಂದು ಆರ್ಮಲ್ಲಿ ಎಷ್ಟೆಷ್ಟು ವೆಹಿಕಲ್ ಬಂದಿದೆ ಅಂತ ಅದು ಡಿಟೆಕ್ಟ್ ಮಾಡುತ್ತೆ. ಆ ಡಿಟೆಕ್ಟ್ ಮಾಡಿ ಆ ಲೋಡ್ ಎಷ್ಟಿದೆ ನೋಡ್ಕೊಂಡು ಬಿಡುತ್ತೆ. ಹಾಂ, ಅಫ್ಕೋರ್ಸ್, ಎಕ್ಸಾಕ್ಟ್ಲಿ. ಅದು ಡಿಮಾರ್ಕೆಟ್ ಮಾಡ್ತೀವಿ ಅದನ್ನು, ಇಷ್ಟು ಡಿಸ್ಟೆನ್ಸ್ ಅಂತ. ಸೊ ಅದಕ್ಕೆ ನಾವೊಂದು ಆಪ್ಟಿಮೈಸ್ ಟೈಮಿಂಗ್ ಇಟ್ಕೊಂಡಿರ್ತೀವಿ. ಎಲ್ಲ ಆರ್ಮ್ಸು ಲೋಡ್ ಆದಾಗ ಸೊ ಇಷ್ಟಿಷ್ಟು ಸೆಕೆಂಡ್ ಬಿಡಬೇಕು ಅಂತ ಫಿಕ್ಸ್ ಟೈಮ್ ಸಿಗ್ನಲ್ಗೆ ಹೋಗ್ಬಿಡುತ್ತೆ. ಹೌದು, ಆ್ಯಕ್ಚುಲಿ ವಿ ವಾಂಟ್ ಟು ಗೋ ಈ ಟ್ರಾಫಿಕ್ ಪೊಲೀಸ್ದು ಆ್ಯಕ್ಚುಲಿ ಇರೋದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದರ್ ದೆನ್ ಸಿಗ್ನಲಿಂಗ್ ಅಡಾಪ್ಟಿವ್ ಆದರೆ ನಾವು ಅದನ್ನು ಇದಕ್ಕೆ ಮಾಡ್ಕೋಬೋದು. ಏನು ಸಿಬ್ಬಂದಿ ಜಂಕ್ಷನಲ್ಲೇ ಇದ್ಕೊಂಡು ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ಈಗ ಸ್ಟಾಪ್ ಲೈನ್ ವೈಲೇಷನ್ ಮಾಡಬೇಡಿ ಅಥವಾ ಇದು ಮಾಡಬೇಡಿ, ಪ್ಲಸ್ ಪಾರ್ಕಿಂಗ್ ಏನಾರು ಆಗಿದ್ದರೆ ಹೆಚ್ಚಾಗಿ ತಾವು ನೋಡಿರ್ಬೋದು, ಒಂದು ರೋಡು ಪಾರ್ಕಿಂಗಿಂದನೇ ರೋಡ್ ಸೈಜ್ ಕಡಿಮೆ ಆಗುತ್ತೆ, ವಿಡ್ತ್ ಕಡಿಮೆ ಆಗುತ್ತೆ. ಸೊ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ಇದು ಇನ್ನೊಂದು 6 ಮಂತ್ಸಲ್ಲಿ ಬೈ ಜನವರಿ. ಹೌದು, ಹಾಂ, ಅದರಲ್ಲಿ ಹರಿ ಕಾಲ್ ಅಂತಿದೆ. ಹರಿ ಕಾಲ್ ಅಂದರೆ ಆ್ಯಂಬುಲೆನ್ಸ್ ಬರಬೇಕಾದ್ರೆ ಆ್ಯಂಬುಲೆನ್ಸ್ ಬರುತ್ತೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಬಟ್ ಅದೇ ನಾನು ಅವತ್ತು ಎಲ್ಲರಿಗೂ ತಮಗೆಲ್ಲ ಹೇಳ್ದಂಗೆ, ಈ 2 ಆ್ಯಂಬುಲೆನ್ಸ್ ಬಂದರೆ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು? ಇನ್ನೊಂದು ಅದೇ ಆ್ಯಂಬುಲೆನ್ಸ್ಗೆ ಪ್ರಯಾರಿಟಿ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಆ್ಯಂಬುಲೆನ್ಸಲ್ಲಿ ಒಬ್ಬರಿಗೆ ಲೆಗ್ ಇಂಜುರಿ ಆಗಿರುತ್ತೆ, ಒಬ್ಬರಿಗೆ ಹಾರ್ಟ್ ಅಥವಾ ಹೆಡ್ ಇಂಜುರಿ ಆಗಿದೆ, ಯಾರಿಗೆ ಪ್ರಿಫರೆನ್ಸ್ ಕೊಡೋದು ಅದು ಹೆಂಗೆ ಗೊತ್ತಾಗುತ್ತೆ? ಅದನ್ನು ನಾವೀಗ ಸರಿಪಡಿಸ್ಬೇಕಾಗಿದೆ. ಟೆಕ್ನಾಲಜಿ ಇದೆ ಆ್ಯಂಬುಲೆನ್ಸ್ಗೆ ಪ್ರಿಫರೆನ್ಸ್ ಕೊಡೋವಂಥದ್ದು. ಬಟ್ ಒಂದೇ ಜಂಕ್ಷನಲ್ಲಿ 2ಕ್ಕಿಂತ ಹೆಚ್ಚು ಬಂದರೆ, 2 ಅಥವಾ 2ಕ್ಕಿಂತ ಹೆಚ್ಚು ಬಂದರೆ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಅದನ್ನು ನಾವು ಮಾಡಬೇಕಾಗಿದೆ. ಈಗ 3000 ಆಗುತ್ತೆ. ಸೊ ಎಲ್ಲ 3000ಕ್ಕೂ ಕೊಡೋಕ್ಕಾಗೋದಿಲ್ಲ. ಹಾಂ, ಸೊ ಇಂಪಾರ್ಟೆಂಟು ಪ್ರಯಾರಿಟಿ ಇರೋಂಥದ್ದು, ಎಮರ್ಜೆನ್ಸಿ ಇರೋಂಥದ್ದಕ್ಕೆ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ನಮ್ಮ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಇಂಜುರಿ ಆಗಿರ್ಬೋದು, ಅದೇ ಹೆಡ್ ಇಂಜುರಿ ಆಗಿರ್ಬೋದು ಅಥವಾ ಸ್ಟ್ರೋಕ್ ಆಗಿರ್ಬೋದು, ಅಂಥದ್ದಕ್ಕೆ ಯಾವಾಗ ಇಂಪಾರ್ಟೆಂಟ್ ಇದೆ ಶಿಫ್ಟ್ ಮಾಡೋದು, ಅಂಥ ಸಮಯದಲ್ಲಿ ನಾವು ಕೊಡಬೇಕಾಗುತ್ತೆ. ಕೆಲವೊಂದು ಸಲ ಪೇಷಂಟನ್ನು ಮನೆಗೆ ಬಿಡ್ತಾ ಇರ್ತಾರೆ ಡಿಸ್ಚಾರ್ಜ್ ಮಾಡಿ, ಅದಕ್ಕೆ ಅವಶ್ಯಕತೆ ಇಲ್ಲ. ಸೊ ಅದನ್ನು ಹೇಗೆ ನಾವು ಡಿಟೆಕ್ಟ್ ಮಾಡೋದು, ಹೇಗೆ ಇದು ಮಾಡೋದು ನಾವು ಮಾಡಬೇಕಾಗಿದೆ. ಅದು ಮಾಡಿದ್ರೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಆ್ಯಂಬುಲೆನ್ಸ್ ಡಿಟೆಕ್ಟ್ ಮಾಡೋ ಟೆಕ್ನಾಲಜಿ ಆಗಲೇ ಸಕ್ಸಸ್ಫುಲ್ಲಾಗಿ ನಾವು ಏನು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಸರ್, ಈಗ ಸಿಸಿ ಕ್ಯಾಮ್ರಾ, ಈಗ ದ್ರುಪತುಂಗ ರೋಡ್ ಅಂತ ಡಿಜಿ ಆಫೀಸ್ ಕಡೆಯಿಂದ ಹೋಗ್ತೀವಿ, ಸಿಸಿಟಿವಿ ಎಲ್ಲಿವರೆಗೂ ಕವರ್ ಆಗುತ್ತೆ? ಲೋಡ್ ಎಷ್ಟಿದೆ, ವೆಹಿಕಲ್ ಎಷ್ಟಿದೆ, ಹೆಂಗೆ ಕ್ಯಾಪ್ಚರ್ ಗೊತ್ತಾಗುತ್ತೆ? ಸೊ ಯಾಕಂದರೆ ಈಗ ನೀವು ಬರೀ ನೃಪತುಂಗ ರೋಡ್ ಬಗ್ಗೆ ಮಾತ್ರ ನೀವು ಪರಿಗಣಿಸ್ತಾ ಇದ್ದೀರಾ. KR ಸರ್ಕಲಿಂದ ಬರೋದು ಗೊತ್ತಿರುತ್ತಲ್ಲ ಸಿಸ್ಟಮ್ಗೆ, ಎಂಟ್ರಿ ಆಗೋದು ಗೊತ್ತಿರುತ್ತಲ್ಲ ನೃಪತುಂಗ ರೋಡ್ಗೆ. ಸೊ ಅದು ಅಲ್ಲಿಂದ ಅಲ್ಲಿಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಸ್ಪೀಡು ಗೊತ್ತಿರುತ್ತೆ ಅದಕ್ಕೆ. ಸೊ ಎರಡೂ ಯೂಸ್ ಮಾಡುತ್ತೆ. ಹಾಂ, ಅಲ್ಲೂ ಏನು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ನಾವು ಮಾರ್ಕ್ ಮಾಡಿ ಇಟ್ಟಿರ್ತೀವಿ ಇದರಲ್ಲಿ, ಕಂಪ್ಯೂಟರ್ ವಿಷನ್ ಇದರಲ್ಲಿ ಇಷ್ಟು ಏರಿಯಾ ಅಂತ. ಪ್ಲಸ್ ಆ ಕಡೆಯಿಂದ ಬರೋದು ಗೊತ್ತಾಗುತ್ತೆ. ದಟ್ ಈಸ್ ದ ನೆಕ್ಸ್ಟ್ ATC ಮೋಡ್. ಹಾಗಾಗಿ ಸೊ ಒನ್ ಸಿಗ್ನಲ್ ವಿಲ್ ಕಮ್ಯುನಿಕೇಟ್ ಟು ದಿ ಅದರ್ ಸಿಗ್ನಲ್, ಎಲ್ಲ ಮಾತಾಡ್ತಾವೆ. ಹೌದು, ಇಂಟರ್ಲಿಂಕ್ ಇರುತ್ತೆ. ಹಾಂ, ಅಟ್ಲೀಸ್ಟ್ ನಾನ್ ಪೀಕ್ ಅವರ್ಸಲ್ಲಿ ವಿ ಕ್ಯಾನ್ ಆಪ್ಟಿಮೈಸ್ ಸಿಗ್ನಲ್ ಟೈಮ್. ಪೀಕ್ ಅವರ್ಸಲ್ಲಿ ಕಷ್ಟ ಇದೆ, ಯಾಕಂದರೆ ಎಲ್ಲ ಆರ್ಮ್ಸು ಜಂಕ್ಷನಲ್ಲಿ ಲೋಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬಸವೇಶ್ವರ ಸರ್ಕಲ್ ತೊಗೊಂಡ್ರೆ 6 ಜಂಕ್ಷನ್ ಇದೆ, 6 ರೋಡ್ಗಳಿದ್ದಾವೆ ಆರ್ಮ್ಸ್ಗಳು, 6 ಆರ್ಮು ಲೋಡ್ ಆಗಿರುತ್ತೆ. ಇಫ್ ಯು ಗೋ ನೌ, ಈಗ ಪೀಕ್ ಅವರ್ ಈಗ ಹೋದರೆ ಚಾಲುಕ್ಯ ಸಿಗ್ನಲ್. ಹಾಂ, ಸೊ ನಾನ್ ಪೀಕ್ ಅವರ್ಸಲ್ಲಿ ಆಪ್ಟಿಮಮ್ ಇರೋದಿಲ್ಲ, ಪೀಕ್ ಅವರ್ಸಲ್ಲಿ ಆಪ್ಟಿಮಮ್ ಇರೋದು. ಬಟ್ ನಾನ್ ಪೀಕ್ ಅವರ್ಸಲ್ಲಿ ಲೈಕ್ ಬೆಳಗಿನ ಜಾವ 8 ಗಂಟೆ ಅಥವಾ ನಾವು ಮಧ್ಯಾಹ್ನ 3 ಗಂಟೆಯಲ್ಲಿ ವಿ ಕ್ಯಾನ್ ಆಪ್ಟಿಮೈಸ್ ಟೈಮ್. ಯಾವುದು? ಲಾಸ್ಟ್ ಆಗಸ್ಟ್ 23ರಿಂದ ಜುಲೈ 23ರಿಂದ ಆಗಸ್ಟ್ 4ನೇ ತಾರೀಕು ತನಕ ಸ್ಪೆಷಲ್ ಡ್ರೈವ್ ಮಾಡಿ ಅಂತ 16 ಡಿಫ್ರೆಂಟ್ ವೈಲೇಷನ್ಸನ್ನು ಪತ್ತೆ ಮಾಡಿ ಅಂತ ಕೊಟ್ಟಿದ್ವಿ.